ಇದೇನು ಪ್ರಜಾಪ್ರಭುತ್ವನ ಅಥವಾ ಒಂದು ನಿರಂಕುಶ ಆಡಳಿತನ? ಈ ಜನಪರ ಇರುವಂತ ಸರ್ಕಾರ ಇವತ್ತು ಬಿಜಾಪುರ್ನಲ್ಲಿ ಅತ್ಯಂತ ಸಂವಿಧಾನದ ಅತ್ಯಂತ ಆಶಯದ ವಿರುದ್ಧನೇ ಜನ ಹೋರಾಟವನ್ನ ಹತ್ತಿಕ್ತಾ ಇದೆ. ಚಳುವಳಿ ಪ್ರತಿಭಟನೆ ಇದು ಪ್ರತಿಯೊಬ್ಬರದ ಹಕ್ಕು ಸರ್. ಒಂದು ಪ್ರಜಾತಂತ್ರ ರಾಷ್ಟ್ರದಲ್ಲಿ ಹೋರಾಟ ಮಾಡೋದು ಜನಗಳ ಹಕ್ಕದು. ಅದು ಯಾರೋ ನಮಗೆ ಕೊಡಬೇಕಾಗಿಲ್ಲ ಅಥವಾ ಯಾರಿಂದ ತಗೊಳ್ಬೇಕಾಗಿಲ್ಲ. ಇವತ್ತು ಯಾರ ಹತ್ರ ದುಡ್ಡಿದೆ ಅವ್ರು ಮಾತ್ರ ಇವತ್ತು ಶಿಕ್ಷಣ ತಗೋತಾರೆ, ಆರೋಗ್ಯ ತಗೋತಿದ್ರು. ನೀವು ಇಡ್ತಕ್ಕಂಥ ಫೀಸ್ಗಳು ಕೊಟ್ಟು ಖಾಸಗಿ ಮೆಡಿಕಲ್ ಕಾಲೇಜಲ್ಲಿ ಜನಸಾಮಾನ್ಯರು ಓದಕ್ಕೆ ಸಾಧ್ಯ ಇದೆ ಸ್ವಾಮಿ? ಒಂದು ಜನಗಳು ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟಾಗ ಸರ್ಕಾರ ಅದನ್ನ ಸ್ವೀಕಾರ ಮಾಡಬೇಕಾ ಅಥವಾ ಚಳುವಳಿನ ದಮನ ಮಾಡತಕ್ಕಂಥ ಕೆಲಸ ಮಾಡಬೇಕಾ? ಸಮಸ್ಯೆಗಳನ್ನು ಕೇಳೋರನ್ನೇ ನೀವು ಜೈಲಿಗೆ ಹಾಕುವ ಕೆಲಸ ಮಾಡ್ತಾ ಇದ್ದೀರಾ. ಇದು ನಾವು ಇವತ್ತು ಉಗ್ರವಾಗಿ ಖಂಡಿಸಬೇಕಾಗಿದೆ ಸ್ನೇಹಿತರೆ. ಇವತ್ತು ಕಲಬುರಗಿಯಲ್ಲಿ AIKKMS ಮತ್ತು AIUTUC ಸಂಘಟನೆಗಳ ಜಂಟಿ ಸಮಿತಿಯಿಂದ ಒಂದು ಪ್ರತಿಭಟನಾ ಕಾರ್ಯಕ್ರಮನ ನಾವು ಇಲ್ಲಿ ಆಯೋಜನೆ ಮಾಡಿದ್ವಿ. ಏನಂತಂದರೆ ಇತ್ತೀಚೆಗೆ ಬಿಜಾಪುರದಲ್ಲಿ ಏನು ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕು ಅಂಥೇಳಿ ಏನು ಹೋರಾಟಗಳು ನಡೆಸ್ತಾ ಇದ್ರು, ಸುಮಾರು 3 ತಿಂಗಳುಗಳಿಂದ ನಡೀತಕ್ಕಂಥ ಹೋರಾಟ ಇದು. ಈ ಚಳುವಳಿ ಇನ್ಚಾರ್ಜ್ ಮಿನಿಸ್ಟರ್ ಆಗಿರ್ತಕ್ಕಂಥ MB ಪಾಟೀಲ್ ಅವರ ಮನೆ ಮುಂದೆ ಏನು ಧರಣಿ ಸತ್ಯಾಗ್ರಹ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಪೊಲೀಸ್ ಮೂಲಕ ಆ ಹೋರಾಟನ ದಮನ ಮಾಡಿಬಿಟ್ಟು ಸುಮಾರು 27 ಜನಗಳನ್ನ ಬಂಧನ ಮಾಡಿ ಸರ್ಕಾರ ಅವ್ರ ಮೇಲೆ ಗಂಭೀರವಾಗಿರ್ತಕ್ಕಂಥ ಕೇಸ್ಗಳನ್ನ ಹಾಕಿದ್ದಾರೆ. ಈಗ ಅದರಲ್ಲಿ 6 ಜನರನ್ನೇ ಇನ್ನೂ ಕೂಡ ಜಾಮೀನು ರಹಿತವಾಗಿರ್ತಕ್ಕಂಥ ಒಂದು ಬಂಧನದಲ್ಲಿ ಇಟ್ಟಿದ್ದಾರೆ. ಇದನ್ನು ನಾವು AIKKMS ಮತ್ತು AIUTUC ಪರವಾಗಿ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಹೋರಾಟವನ್ನು ತುಳಿಯುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ಬಿಜಾಪುರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆ ಮಾಡಿ. ಸ್ನೇಹಿತರೆ, ಇದೇನು ಪ್ರಜಾಪ್ರಭುತ್ವನ ಅಥವಾ ಒಂದು ನಿರಂಕುಶ ಆಡಳಿತನ? ಒಂದು ಜನಗಳು ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟಾಗ ಸರ್ಕಾರ ಅದನ್ನ ಸ್ವೀಕಾರ ಮಾಡಬೇಕಾ ಅಥವಾ ಚಳುವಳಿನ ದಮನ ಮಾಡತಕ್ಕಂಥ ಕೆಲಸ ಮಾಡಬೇಕಾ? ಮಾತೆತ್ತಿದ್ರೆ ಸಂವಿಧಾನ ಅಂತ ಹೇಳುವಂತಹ ಸರ್ಕಾರ ಇವತ್ತು ಬಿಜಾಪುರಿನಲ್ಲಿ ಜನಪರ ಅಂತ ಹೇಳಿ ತನಗೆ ಹೇಳ್ಕೊಂತಾರೆ. ಈ ಜನಪರ ಇರುವಂಥ ಸರ್ಕಾರ ಇವತ್ತು ಬಿಜಾಪುರ್ನಲ್ಲಿ ಅತ್ಯಂತ ಸಂವಿಧಾನದ ಅತ್ಯಂತ ಆಶಯದ ವಿರುದ್ಧನೇ ಜನ ಹೋರಾಟವನ್ನ ಹತ್ತಿಕ್ತಾ ಇದೆ. ಇವತ್ತು ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. 100 ದಿನಕ್ಕೂ ಹೆಚ್ಚಾಯ್ತು. 100 ದಿನಕ್ಕೂ ಹೆಚ್ಚಾಗಿ ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾರವ್ರ ಮಾತನ್ನ ಕೇಳಿದ್ದೀರಾ? ಅದ್ರ ಬಗ್ಗೆ ಚರ್ಚೆ ಎಲ್ಲಿ ಆಗ್ತಾ ಇದೆ? ಎದ್ದು ಬಿದ್ದು ಒಂದೇ ದಿನ ಎದ್ದು 6 ಜನ ಲೀಡರ್ಸ್ ಏನಿದ್ದಾರೆ ಅವ್ರಿಗೆ ಒಳಗೆ ಹಾಕಿದ್ದೀರಾ. 6 ಜನರಲ್ಲಿ ನಮ್ಮ ರೈತ ಸಂಘಟನೆಯ ರಾಜ್ಯ ನಾಯಕರಾದಂಥ B ಭಗವಾನ್ ರೆಡ್ಡಿ ಅವರು ಇದ್ದಾರೆ. ಅಲ್ಲಿನ ಸಂಗನ ಬಸವ ಸ್ವಾಮೀಜಿ ಇದ್ದಾರೆ. ಈ ತರ ಹಲವಾರು ಹೋರಾಟಗಾರರಿದ್ದಾರೆ. ಇವರು ಯಾರಿದ್ದಾರೆ? ಜನರ ಜೊತೆ ನಿಲ್ಲವರು ಜನಪರವಾಗಿರುವಂಥವ್ರು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರನ್ನ ಒಳಗೆ ಹಾಕಿದ್ದೀರಾ ನೀವು. ಏನ್ ಅನ್ಸತ್ತೆ ಸರ್ಕಾರಕ್ಕೆ? ಈ 6 ಜನರನ್ನ ಒಳಗೆ ಹಾಕಿದ ತಕ್ಷಣ ಹೋರಾಟ ನಿಲ್ಲತ್ತಾ? ಹೋರಾಟ ಇನ್ನೂ ಭುಗಿಲೇಳತ್ತೆ. ಇವತ್ತು ಬಿಜಾಪುರಲ್ಲಿ ನಡೀತಾ ಇತ್ತು, ನಾಳೆ ಇಡೀ ರಾಜ್ಯದಾದ್ಯಂತ ಆಗತ್ತೆ ಈ ಹೋರಾಟ. ಬಿಜಾಪುರ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಭುಗಿಲೇಳತ್ತೆ ಈ ಹೋರಾಟ. ಒಂದು ಜಿಲ್ಲೆಗೆ ನೀವು ಸರ್ಕಾರಿ ಕಾಲೇಜ್ ಕೊಡಕ್ಕಾಗಲ್ವಾ? ಏನ್ರಿ ಮಾಡ್ತೀರಾ? ಸರ್ಕಾರ ಇದಕ್ಕೆನಾ ಏನ್ ಪ್ರೈವೇಟ್ನವ್ರಿಗೆ ಮಾರಕ್ಕೆ ಕೂತಿದ್ದೀರಾ? ನೀವ್ ಬೇಕಾಗಿಲ್ಲ ಪ್ರೈವೇಟ್ ಅಲ್ಲಿ ಮಾರಕ್ಕೆ ಕೂತ್ಕೊಳ್ಳಕ್ಕೆ. ನೀವ್ ಯಾರು ಬೇಕಾಗಿಲ್ಲ ಅಲ್ಲಿ. ನಮಗ್ ಬಿಡಿ, ನಾವು ತೋರಿಸ್ತೀವಿ ಯಾವ ತರ ಸರ್ಕಾರ ಮಾಡ್ಬೋದು ಅಂತ ಹೇಳಿ. ಕಳೆದ ಒಂದು 4-5 ದಿನಗಳ ಹಿಂದೆ ಏನು ಬಿಜಾಪುರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ಗೋಸ್ಕರ ಬಿಜಾಪುರ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ಹೋರಾಟ ನಡೀತಾ ಇದೆ. ಸರ್ಕಾರಿ ಆಸ್ಪತ್ರೆಯನ್ನು ಉಳಿಸ್ಬೇಕು, ಖಾಸಗೀಕರಣಗೊಳಿಸಬಾರ್ದಂತ ಹೋರಾಟ ನಡೀತಾ ಇದೆ. ಇದು 3-4 ತಿಂಗಳುಗಳಿಂದ ನಿರಂತರ ಹೋರಾಟ ನಡೀತಾ ಇದೆ. ಕೊನೆಗೆ MB ಪಾಟೀಲ್ ಅವರ ಒಂದು ಮನೆಗೆ ಎದುರುಗಡೆ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಪೊಲೀಸರು ಬಂದ್ಕೊಂಡು ಹೋರಾಟಗಾರನ್ನೆಲ್ಲ ಬಂಧಿಸಿದ್ದಾರೆ. ಯಾಕಂದರೆ ಇವತ್ತು ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಪ್ರತಿಯೊಂದಕ್ಕೂ ಸಹಿತ ಇವತ್ತು ವಿದ್ಯಾರ್ಥಿ ಚಳುವಳಿಗಳನ್ನ, ರೈತ ಚಳುವಳಿಗಳನ್ನ, ಕಾರ್ಮಿಕ ಚಳುವಳಿಗಳನ್ನ ಎಲ್ಲ ಹತ್ತಿಕ್ತಾ ಇದೆ. ಯಾಕಂದರೆ ಒಂದು ಪ್ರಜಾತಾಂತ್ರಿಕ ಒಂದು ದೇಶದಲ್ಲಿ ಚಳುವಳಿ ಪ್ರತಿಭಟನೆ ಇದು ಪ್ರತಿಯೊಬ್ಬರದ ಹಕ್ಕು ಸರ್. ಸೊ ಇದನ್ನು ಸರ್ಕಾರ ಇವತ್ತು ಕಸಿದುಕೊಳ್ತಾ ಇದೆ ಇವತ್ತು. ಸೊ ಇದನ್ನು ಪ್ರಶ್ನೆ ಮಾಡ್ಕೊಂಡು ಇಡೀ ಎಲ್ಲ ಕಡೆ ಹೋರಾಟಗಳು ನಡೀತಾ ಇದೆ. ಸ್ನೇಹಿತರೆ, ಇವತ್ತು AIUTUC ಮತ್ತು AIKKMS ರೈತ ಮತ್ತು ಕಾರ್ಮಿಕ ಸಂಘಟನೆಗಳಿಂದ ಗುಲ್ಬರ್ಗದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಏನು ಅಂತಂದರೆ, ಇವತ್ತು ಬಿಜಾಪುರಲ್ಲಿ ಸರಿಸುಮಾರು 3 ತಿಂಗಳಕ್ಕಿಂತ ಹೆಚ್ಚಿನ ತನಕ ಅಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು, ಬಡ ಮಕ್ಕಳಿಗೆ ಸಹಾಯ ಆಗುತ್ತೆ. ಮತ್ತು ಇವತ್ತೇನು ಶಿಕ್ಷಣ ದುಬಾರಿ ಆಗಿದೆ, ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರಿ ಕಾಲೇಜ್ ಆದರೆ ಬಡ ಮಕ್ಕಳು ಓದೋಕ್ಕೆ ಸಾಧ್ಯ ಇದೆ ಅಂತ ಹೇಳಿಬಿಟ್ಟು ಅಲ್ಲಿ ಸಾಮಾಜಿಕ ಹೋರಾಟಗಾರರು ಎಲ್ಲರೂ ಬರೀ ಬರೀ ಒಂದು ಸಂಘಟನೆ ಅಂತಲ್ಲ,
ಎಲ್ಲ ಜನಸಾಮಾನ್ಯರು ಕೂಡ ಅಲ್ಲಿ ಹೋರಾಟದಲ್ಲಿ 3 ತಿಂಗಳಿಂದ ಹೋರಾಟ ಮಾಡಿದ್ದಾರೆ. ಸೊ 3 ತಿಂಗಳಿಂದ ಹೋರಾಟ ಮಾಡಿ ಕೊನೆಗೆ MB ಪಾಟೀಲ್ ಅವರ ಮನೆ ಎದುರುಗಡೆ ಹೋಗಿ ಹೋರಾಟ ಮಾಡಬೇಕು ಅಂತ ನಿಗದಿ ಮಾಡಿ ಅಲ್ಲಿ ಹೋರಾಟ ಮಾಡುವಾಗ ಇವತ್ತು ಅತ್ಯಂತ ಅಪ್ರಜಾತಾಂತ್ರಿಕವಾಗಿ ಸರ್ಕಾರ ಅವರನ್ನು ನಡೆಸ್ಕೊಂಡಿದೆ. ಅಷ್ಟೇ ಅಲ್ಲ, ಅವ್ರ ಮೇಲೆ ಕೇಸ್ಗಳನ್ನು ಹಾಕಿದ್ದಾರೆ. 6 ಜನನ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಸೊ 27 ಜನಗಳ ಮೇಲೆ ಗಂಭೀರವಾಗಿರ್ತಕ್ಕಂಥ ಆರೋಪ ಮಾಡಿ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಯಾಕಂದರೆ ಒಂದು ಪ್ರಜಾತಂತ್ರ ರಾಷ್ಟ್ರದಲ್ಲಿ ಹೋರಾಟ ಮಾಡೋದು ಜನಗಳ ಹಕ್ಕದು. ಅದು ಯಾರೋ ನಮಗೆ ಕೊಡಬೇಕಾಗಿಲ್ಲ ಅಥವಾ ಯಾರಿಂದ ತಗೊಳ್ಬೇಕಾಗಿಲ್ಲ. ಒಂದು ಮಗು ಹುಟ್ಟುತ್ತಪ್ಪ ಅಂದರೆ ಅದು ಪ್ರಜಾತಾಂತ್ರಿಕ ಹಕ್ಕನ್ನು ಪಡ್ಕೊಂಡೇ ಈ ದೇಶದಲ್ಲಿ ಹುಟ್ಟುತ್ತೆ. ಹಾಗಿರಬೇಕಾದ್ರೆ ನೀವು ಯಾರು ಆ ಹಕ್ಕನ್ನು ಕಸ್ಕೊಳ್ಳೋಕ್ಕೆ ಯಾವ ಸರ್ಕಾರ ಕೂಡ ಕಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅದು ಇವತ್ತು ಅಂಥ ಹಕ್ಕುಗಳನ್ನು ಕಸ್ಕೊಳ್ಳೋಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಸೊ ಜನಸಾಮಾನ್ಯರು ತಮ್ಮ ಸಮಸ್ಯೆನ ಕೇಳಬಾರ್ದ. ಹಾಗಾದರೆ ಮೆಡಿಕಲ್ ಕಾಲೇಜ್ ಬೇಕು ಅಂತೇಳಿ ಅವರೇನು ಮನೆ ಸಲುವಾಗಿ ಮಾಡಿ ಕೇಳ್ತಾ ಇಲ್ಲ. ಅದು ಮುಂದಿನ ಭವಿಷ್ಯದ ಮಕ್ಕಳ ಸಲುವಾಗಿ ಕೇಳ್ತಾ ಇದ್ದಾರೆ, ವಿದ್ಯಾರ್ಥಿಗಳ ಸಲುವಾಗಿ ಕೇಳ್ತಾ ಇದ್ದಾರೆ. ಶಾಲೆ ಕಾಲೇಜನ್ನು ನೀವು ಸರ್ಕಾರಿ ಕಾಲೇಜ್ ಕೊಡ್ರಿ ಅಂತ ಹೇಳಿಸಿಂದ. ಆದರೆ ಸರ್ಕಾರ ಏನು ಮಾಡ್ತಾ ಇದ್ದಾರೆ, PPP ಮಾದರಿಯಿಂದ ತೊಗೊಂಡು ಬರ್ತಾ ಇದ್ದಾರೆ. ಪ್ರೈವೇಟ್ ಕಾಲೇಜ್ಗಳಿಗೆ ಒತ್ತು ಕೊಡ್ತಕ್ಕಂಥ ಒಂದು ಮಾದರಿಯನ್ನು ಮುಂದಿಟ್ಟಿದ್ದಾರೆ ಸ್ನೇಹಿತರೆ. ಇದನ್ನು ನಾವು ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ನಾವು ಒಪ್ಪಕ್ಕೆ ರೆಡಿ ಇಲ್ಲ ಅಂತೇಳಿ ಅವ್ರು ಹೋರಾಟ ಮಾಡಿದ್ರೆ ಅವರನ್ನು ಬಂಧಿಸೋ ಕೆಲಸನ ಮಾಡಿದ್ದಾರೆ. ಸೊ ನೀವೇನು ಅಂದರೆ ಯಾರ ಪರವಾಗಿದ್ರೆ ನೀವು ಈ ದೇಶದ ಟಾಟಾ ಬಿರ್ಲಾ ಬಂಡವಾಳಗಾರರ ಪರವಾಗಿರೋದನ್ನು ಇದನ್ನು ಎತ್ತು ತೋರಿಸುತ್ತೆ ಸ್ನೇಹಿತರೆ. ಮೊದಲನೇದಾಗಿ ಈ 27 ಜನಗಳ ಮೇಲೆ ಇರ್ತಕ್ಕಂಥ ಗಂಭೀರ ಕೇಸ್ಗಳನ್ನ ವಾಪಸ್ ತಗೋಬೇಕು. ಆಮೇಲೆ 6 ಜನ ನಾಯಕರೇನಿದ್ದಾರೆ, ಭಗವಾನ್ ರೆಡ್ಡಿ ಅವ್ರನ್ನ ಒಳಗೊಂಡಂತೆ 6 ಜನರ ನಾಯಕರನ್ನ ಬೇಷರತ್ತಾಗಿ ಬಿಡುಗಡೆಗೊಳಿಸಬೇಕು. ಆಮೇಲೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಅದನ್ನು ಸ್ಥಾಪನೆ ಮಾಡಿಬಿಟ್ಟು PPP ಮಾಡೆಲ್ ಏನಂತ ಹೇಳಿ ಸರ್ಕಾರ ಪ್ರಪೋಸ್ ಮಾಡ್ತಾ ಇದೆ, ಇದನ್ನು ಕೈ ಬಿಡಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ. ಏನ್ ಅನ್ಕೊಂಡಿದ್ದೀರಾ? ನಮ್ಮ ತೆರಿಗೆ ನಮ್ಮ ದುಡ್ಡಿಂದ ಒಂದು PPP ಮಾದರಿಯಲ್ಲಿ ಮೆಡಿಕಲ್ ಕಾಲೇಜ್ ತರ್ತೀರಾ? ಯಾರು ಹೋಗ್ತಾರೆ ಆ ಮೆಡಿಕಲ್ ಕಾಲೇಜ್ಗೆ? ಇಲ್ಲಿ ಒಂದ್ ಕಡೆ ಪ್ರೈಮರಿ ಸ್ಕೂಲ್ಸು, ಆಮೇಲೆ 40,000ಕ್ಕೂ ಹೆಚ್ಚು ಹೈಸ್ಕೂಲ್ವರೆಗೂ ಸ್ಕೂಲ್ಸ್ ಮುಚ್ತಾ ಇದ್ದೀರಾ. ಬಡವ್ರ ಮಕ್ಕಳು ಓದಬಾರ್ದು, ಓದಕ್ಕೆ ಸಿಗಲ್ಲ ಅಂದಮೇಲೆ ಪ್ರೈವೇಟ್ ಸ್ಕೂಲಲ್ಲಿ ಯಾರು ಹೋಗ್ತಾರೆ? ನಿಮ್ಮಂಥವ್ರೆ, ನಿಮ್ಮವ್ರ ಮಕ್ಕಳು ಹೋಗ್ತಾರೆ. ಅವರೇನೆ ಆ ಪ್ರೈವೇಟ್ ಕಾಲೇಜ್ ಮೆಡಿಕಲ್ ಹೋಗ್ತಾರೆ, ಓದ್ತಾರೆ. ಇದೇ ಅಲ್ವಾ ನಿಮ್ಮ ಆಶಯ ಇರೋದು? ಇದನ್ನ ನಾವು ಸಕ್ಸಸ್ ಆಗಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ತಾ ಇದ್ದಾರೆ, ಸರ್ಕಾರಿ ಆಸ್ಪತ್ರೆಗಳನ್ನೆಲ್ಲ ಮುಚ್ತಾ ಇದ್ದಾರೆ ಅವ್ರು. ಸೊ ಇಷ್ಟೆಲ್ಲ ಇದು ಮಾಡಿದ್ರೆ ಎಲ್ಲ ಸರ್ಕಾರಿ ಎಲ್ಲ ಮುಚ್ಚಿದವ್ರೆ, ಪ್ರೈವೇಟ್ ಮಾಡಿದ್ರೆ ಬಡವ್ರು ಎಲ್ಲಿಂದ ತೊಗೊಳಬೇಕಾಗುತ್ತೆ? ಇವತ್ತು ಯಾರ ಹತ್ರ ದುಡ್ಡಿದೆ ಅವ್ರು ಮಾತ್ರ ಇವತ್ತು ಶಿಕ್ಷಣ ತೊಗೋತಾರೆ, ಆರೋಗ್ಯ ತೊಗೋತಿದ್ರು. ಸೊ ಇದು ಸರಿ ಹೋಗಲ್ಲ ಇವತ್ತು ಸರ್ಕಾರ ತರ್ತಕ್ಕಂಥ ಧೋರಣೆ. ಸೊ ಇದನ್ನು ಪ್ರಶ್ನೆ ಮಾಡ್ಕೊಂಡು ಇವತ್ತಿನ ಹೋರಾಟ ನಡೀತದೆ. ಈ ಹೋರಾಟಕ್ಕೆಲ್ಲ ವಿದ್ಯಾರ್ಥಿ, ಯುವಜನ, ಕಾರ್ಮಿಕ ಸಂಘಟನೆಗಳೆಲ್ಲ ಬೆಂಬಲಿಸಿ ಮುಂದಿನ ದಿನಗಳಲ್ಲಿ ಮತ್ತೆ ಹೋರಾಟಗಳು ದೊಡ್ಡ ಮಟ್ಟದಲ್ಲಿ ಬೆಳೆಸುತ್ತೇವೆ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಟೋಟಲ್ ಶಿಕ್ಷಣ ಅನ್ನೋದು ಖಾಸಗೀಕರಣ ಮಾಡ್ತಾ ಇದ್ದೀರ. ಅದರ ಒಂದು ಮೂಲಕನೇ ಬಿಜಾಪುರಲ್ಲೂ ಕೂಡ ಮೆಡಿಕಲ್ ಕಾಲೇಜನ್ನು ಸರ್ಕಾರ ನಾವು ಮಾಡೋದಿಲ್ಲ, ಖಾಸಗಿ ಮಾಡ್ತೀವಿ ಅಂತ ಹೇಳಕ್ಕೆ ಹೊರಟಿದ್ದೀರಾ. ಇದನ್ನು ನಾವು ಒಪ್ಪಬೇಕಾಗಿ ಸಾಧ್ಯ ಇಲ್ಲ, ಜನಸಾಮಾನ್ಯರು ಒಪ್ಪಕ್ಕೆ ಸಾಧ್ಯ ಇಲ್ಲ. ನೀವು ಇಡ್ತಕ್ಕಂಥ ಫೀಸ್ಗಳು ಕೊಟ್ಟು ಖಾಸಗಿ ಮೆಡಿಕಲ್ ಕಾಲೇಜಲ್ಲಿ ಜನಸಾಮಾನ್ಯರು ಓದಕ್ಕೆ ಸಾಧ್ಯ ಇದೆಯಾ ಸ್ವಾಮಿ? ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಅವರು 3 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ನೀವು ಅವರನ್ನು ಬಂಧಿಸ್ತಿದ್ದೀರ ಅಂದರೆ ಇದು ಎಂಥದ್ದು? ಇದು ಇವತ್ತು ಹೋರಾಟಗಾರನ ದೌರ್ಜನ್ಯನ ಮಾಡ್ತಾ ಇದ್ದೀರಾ. ನೀವು ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಾ, ಅವ್ರ ಮೇಲೆ ಕೇಸ್ ಹಾಕ್ತಾ ಇದ್ದೀರಾ. ಹೋರಾಟಗಾರರ ಮೇಲೆ ಕೇಸ್ ಹಾಕ್ತಾ ಇದ್ರೆ ಜನಸಾಮಾನ್ಯರ ಗತಿ ಏನು? ಒಂದು ವೇಳೆ ಸರ್ಕಾರ ಇದನ್ನು ಸ್ಪಂದಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ಉಗ್ರವಾದಂಥ ಹೋರಾಟಗಳು, ಈವನ್ ಬಿಜಾಪುರ್ನಲ್ಲಿ ಕೂಡ ಕಾನೂನು ಭಂಗ ಚಳವಳಿಗಳನ್ನ ಕೈಗೆ ತಗೋಬೇಕಾಗತ್ತೆ ಅಂತ ಸರ್ಕಾರಕ್ಕೆ ಎಚ್ಚರಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಹೋರಾಟ ಭುಗಿಲೇಳತ್ತ ಇಡೀ ಕರ್ನಾಟಕದಾದ್ಯಂತ ಇದೇ ಒಂದು ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆ ಮಾತು. ಸಮಸ್ಯೆಗಳನ್ನು ಕೇಳೋರನ್ನೇ ನೀವು ಜೈಲಿಗೆ ಹಾಕೋ ಕೆಲಸ ಮಾಡ್ತಾ ಇದ್ದೀರಾ. ಇದು ನಾವು ಇವತ್ತು ಉಗ್ರವಾಗಿ ಖಂಡಿಸಬೇಕಾಗಿದೆ ಸ್ನೇಹಿತರೆ. ಆಮೇಲೆ ಸರ್ಕಾರ 27 ಜನರ ಮೇಲೆ ಏನು ಕೇಸ್ ಹಾಕಿದ್ರಾ ಅದನ್ನು ಬೇಷರತ್ತಾಗಿ ವಾಪಸ್ ತಗೋಬೇಕು. 6 ಜನರನ್ನು ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ, ಅವರನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕಂತೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀವಿ, ಒತ್ತಾಯಿಸ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.